ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಿವಾಸ ಈಗ ಪವರ್ ಸೆಂಟರ್ ಆಗಿದೆ. ಆಯಾ ಬಣದ ನಾಯಕರುಗಳು ತಮ್ಮ ತಮ್ಮ ವರಿಷ್ಠರನ್ನ ಭೇಟಿಯಾಗೋದು, ಚರ್ಚೆ ಮಾಡೋದು ಮಾಡ್ತಾ ಇದ್ದಾರೆ. ಸಿದ್ದು ಡಿಕೆ ಬಣದಲ್ಲಿ ರಾಜಕೀಯ ರಂಗೇರಿದೆ. ಸಿದ್ದರಾಮಯ್ಯ ಮನೆ ಈಗ ಹೈ ವೋಲ್ಟೇಜ್ ಸೆಂಟರ್ ಆಗಿದೆ. ಖರ್ಗೆ ಭೇಟಿಗೆ ಕ್ಷಣಗಣನೆ ಬೆನ್ನಲ್ಲೇ ಮಿಂಚಿನ ಬೆಳವಣಿಗೆ. ಸಿಎಂ ಮನೆಗೆ ದೌಡಾಯಿಸ್ತಾ ಇದ್ದಾರೆ ಶಾಸಕರು, ಸಚಿವರು. ಭದ್ರಾವತಿ ಶಾಸಕ ಸಂಗಮೇಶ್, ಸತೀಶ್ ಜಾರಕಿಹೊಳಿ, ಸಿಪಿ ಯೋಗೇಶ್ವರ್, ರಿಜ್ವಾನ್ ಅರ್ಷದ್ ದೌಡಾಯಿಸಿದ್ದಾರೆ. ಖರ್ಗೆ ಭೇಟಿಗೂ ಮುನ್ನ ರಣತಂತ್ರವನ್ನ ರೂಪಿಸ್ತಾ ಇದ್ದಾರ ಸಿಎಂ ಸಿದ್ದರಾಮಯ್ಯ. ಬದಲಾವಣೆಯ ಬಾಂಬ್ ಸಿಡಿದ್ರೆ ಮುಂದೇನು ಅಂತ ಚರ್ಚೆ ನಡೀತಾ ಇರಬಹುದು. ಶಾಸಕರ ತಲೆ ಎಣಿಕೆಗೆ ಪಟ್ಟು ಹಿಡಿತಾರ ಹಾಗಿದ್ರೆ ಸಿದ್ದರಾಮಯ್ಯ. ರಾಹುಲ್ ಸಂದೇಶವನ್ನ ಹೊತ್ತು ತಂದಿದ್ದಾರ ಖರ್ಗೆ ಮುಂದಿನ ನಡೆಯೇ ಅತ್ಯಂತ ನಿರ್ಣಾಯಕ ಆಗುತ್ತೆ. ಸಿಎಂ ನಿವಾಸದಿಂದಲೇ ನೇರ ಸಂಪರ್ಕದಲ್ಲಿ ಪ್ರತಿನಿಧಿ ಚಂದ್ರಶೇಖರ್ ಗಮನಿಸ್ತಾ ಇದ್ದೀವಿ. ಬ್ಯಾಕ್ ಟು ಬ್ಯಾಕ್ ಎಂಎಲ್ಎಗಳು, ಸಚಿವರು ಈಗ ಸಿದ್ದರಾಮಯ್ಯ ಅವರ ಮನೆಗೆ ದೌಡಾಯಿಸ್ತಾ ಇದ್ದಾರೆ, ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮುಂದೇನು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವಂತಹ ಕೆಲಸ ಖರ್ಗೆ ಅವರನ್ನ ಭೇಟಿಯಾಗುವುದಕ್ಕಿಂತ ಮುಂಚೆ. ಹಾಗಿದ್ರೆ ಅಂತಹ ಮಹತ್ತರ ಬದಲಾವಣೆಗೆ ರಾಜ್ಯ ಸಾಕ್ಷಿಯಾಗಬಹುದಾ? ಖಂಡಿತವಲ್ಲೂ ಶ್ರೀಪಾದ್. ಯಾಕಂತಂದ್ರೆ ಈಗಾಗಲೇ ಒಂದು ರೀತಿಯಾದಂತ ಸಿಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸ ಒಂದು ರೀತಿ ಪವರ್ ಆಫ್ ಅಟ್ರಾಕ್ಷನ್ ಆಗಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅನೇಕ ಸಚಿವಾಕಾಂಕ್ಷಿಗಳು ಈಗ ಸಿದ್ದರಾಮಯ್ಯನವರ ನಿವಾಸಕ್ಕೆ ಒಬ್ಬರಾದ್ಮೇಲೆ ಒಬ್ರು ಬರ್ತಾ ಇದ್ದಾರೆ. ಸೊ ಒಳಗೋದಂತವ್ರು ಈವರೆಗೂ ಕೂಡ ಯಾರು ಬಹುತೇಕ ಆಚೆ ಬಂದಿಲ್ಲ. ಕಾರಣ ಇಷ್ಟೇ, ನಮ್ಮನ್ನು ಕೂಡ ಸಚಿವರನ್ನಾಗಿ ಮಾಡಿ ಅನ್ನುವಂತ ಒಂದಷ್ಟು ಒತ್ತಡವನ್ನ ಆಗ್ತಾ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರ ಮೇಲೆ. ಸೊ ಹೀಗಾಗಿ ನಿವಾಸಕ್ಕೆ ಹೋದಂತವ್ರು ಇನ್ನೂ ಕೂಡ ಹೊರಗೆ ಬಂದಿಲ್ಲ. ಬಂದಂತವ್ರು ತಮ್ಮ ಪಿಎಗಳ ಜೊತೆಯಲ್ಲಿ ಒಂದಷ್ಟು ಫೈಲ್ಸ್ ಗಳನ್ನ ಹಿಡಿದು ಜೊತೆಯಲ್ಲಿ ಹೋಗ್ತಾ ಇದ್ದಾರೆ. ಅಂದ್ರೆ ಬಹುತೇಕ ಒಂದಷ್ಟು ಅನುಮಾನಗಳು ಕಾಡ್ತಾ ಇದ್ದಾವೆ. ತಮಗೆ ಬೇಕಾದಂತ ಒಂದಷ್ಟು ಬಯೋಡೇಟಾಗಳನ್ನು ಕೂಡ ತಗೊಂಬಂದ್ರ ಸಿದ್ದರಾಮಯ್ಯನವರ ನಿವಾಸಕ್ಕೆ ಅನ್ನುವಂಥದ್ದು ತೀವ್ರ ಕುತೂಹಲ ಕೆರಳಿಸ್ತಾ ಇರ್ತಕ್ಕಂಥದ್ದು. ಸೊ ಅಜಯ್ ಧರ್ಮಸಿಂಗ್, ಈ ಹಿಂದೆ ಧರ್ಮಸಿಂಗ್ ಅವ್ರ ತಂದೆ ಸಿಎಂ ಆಗಿದ್ರು, ಅವರು ಕೂಡ ಪವರ್ ಶೇರಿಂಗ್ ನಲ್ಲಿ ಸಚಿವ ಆಕಾಂಕ್ಷಿ ಆಗಿರ್ತಕ್ಕಂಥದ್ದು. ರಿಜ್ವಾನ್ ಅರ್ಷದ್ ಅವರು ಕೂಡ ಸಚಿವಾಕಾಂಕ್ಷಿ. ಇನ್ನು ಸಿಪಿ ಯೋಗೇಶ್ವರ್ ಅಂತೂ ಬಹಳ ಮೊದಲಿಂದನೂ ಕೂಡ ಸಚಿವಾಕಾಂಕ್ಷಿ ಇರ್ತಕ್ಕಂಥದ್ದು. ಅವರು ಕೂಡ ಈಗ ಸಿದ್ದರಾಮಯ್ಯನವರ ನಿವಾಸಕ್ಕೆ ಬಂದಿದ್ದಾರೆ. ಇನ್ನ ಯಾಸಿರ್ ಪಠಾಣ್ ಕೂಡ ಸಿಎಂ ನಿವಾಸದಲ್ಲಿ ಇರ್ತಕ್ಕಂಥದ್ದು, ಅವರು ಕೂಡ ಸಚಿವಾಕಾಂಕ್ಷಿ ಆಗಿರ್ತಕ್ಕಂಥವ್ರು. ಸೊ ಹೀಗೆ ಯಾರೆಲ್ಲ ಸಚಿವಾಕಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಸಿದ್ದರಾಮಯ್ಯನವರ ಮನೆ ಎಡತಾಗ್ತಾ ಇರ್ತಕ್ಕಂಥದ್ದು. ನಿನ್ನೆ ಎಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಮನೆಯಲ್ಲಿ ಇದ್ದಂತ ಬಹುತೇಕ ಎಲ್ಲ ಆಕಾಂಕ್ಷಿಗಳು ಇವತ್ತು ಸಿಎಂ ಅವರ ಮನೆಯಲ್ಲಿ ಬಂದಿರತಕ್ಕಂಥದ್ದು. ಅನೇಕರು ಈಗಲೂ ಕೂಡ ಸಿಎಂ ನಿವಾಸಕ್ಕೆ ಬರ್ತಾ ಇದ್ದಾರೆ. ನಾವು ಗಮನಿಸಬಹುದು, ಎಲ್ಲರೂ ಕೂಡ ಸಚಿವಾಕಾಂಕ್ಷಿಗಳು ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೇರೆ ಬೇರೆ ಸಚಿವರು ಕೂಡ ಇಲ್ಲಿಗೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸತೀಶ್ ಜಾರಕಿಹೊಳಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಬಂದಿರತಕ್ಕಂಥದ್ದು. ಮಂಕಾಳ್ ವೈದ್ಯ ಅವರು ಈಗಾಗಲೇ ಒಂದು ಕಾರ್ಯಕ್ರಮ ಇದೆ, ಸೊ ಹಾಗಾಗಿ ಇನ್ವೈಟ್ ಮಾಡ್ಲಿಕ್ಕೂ ಕೂಡ ಅವರು ಕೂಡ ಬಂದು ವಾಪಸ್ ತೆರಳಿರ್ತಕ್ಕಂಥದ್ದು. ಹೀಗಾಗಿ ಈ ಬಹಳ ದೊಡ್ಡ ಮಟ್ಟದ ಕುತೂಹಲ ಇರತಕ್ಕಂಥದ್ದು. ಸೊ ಅನೇಕ ಸಚಿವಾಕಾಂಕ್ಷಿಗಳು ಕೂಡ ಈಗಾಗಲೇ ಬರ್ತಾ ಇರ್ತಕ್ಕಂಥದ್ದು ಗಮನಿಸಬಹುದು. ಸೊ ಪೊಲೀಸರು ಕೂಡ ಯಾರೆಲ್ಲ ಬರ್ತಾ ಇದ್ದಾರೆ, ನಾವು ಇಲ್ಲೊಂದಷ್ಟು ದೃಶ್ಯಾವಳಿಯನ್ನು ಕೂಡ ತೋರಿಸ್ತಾ ಇದ್ದೇವೆ. ಒಂದಷ್ಟು ಐ ಅಲರ್ಟ್ ಆಗುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದಷ್ಟು ಸಚಿವಾಕಾಂಕ್ಷಿಗಳು ಕೂಡ ಅಥವಾ ಶಾಸಕರುಗಳು ಕೂಡ ಈಗಾಗಲೇ ಬರ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ವಾಹನಗಳನ್ನು ತಡೆದು ಬರ್ಲಿಕ್ಕೂ ಕೂಡ ಒಂದಷ್ಟು ಜಾಗವನ್ನ ಮಾಡಿಕೊಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಸೊ ಒಟ್ಟಾರೆ ಸಿಎಂ ಮನೆ ಮತ್ತು ಡಿಸಿಎಂ ಮನೆ ಎರಡೂ ಕೂಡ ಪವರ್ ಆಫ್ ಅಟ್ರಾಕ್ಷನ್ ಆಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಕಾರ್ಯಕ್ರಮ ಬರ್ತಾ ಇರ್ತಕ್ಕಂಥದ್ದು ನಾವು ನೋಡಬಹುದು. ಭರ್ತಿ ಸುರೇಶ್ ಅವರು ಸಚಿವರು ಅವರು ಕೂಡ ಈಗ ಸಿಎಂ ಮನೆಗೆ ಬರ್ತಾ ಇರ್ತಕ್ಕಂಥದ್ದು. ಸೊ ಅಂದ್ರೆ ಸಿಎಂ ಆಪ್ತರು ಯಾರೆಲ್ಲ ಇದ್ದಾರೆ, ಆಪ್ತರೆಲ್ಲರೂ ಕೂಡ ಇವತ್ತು ಸಿಎಂ ಮನೆ ಎಡತಾಗ್ತಾ ಇರ್ತಕ್ಕಂಥದ್ದು. ಬಂದಂತವ್ರೆಲ್ಲರೂ ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ನಾವು ನಿಮ್ ಜೊತೆಯಲ್ಲಿ ಇದ್ದೇವೆ ಅನ್ನುವಂತ ಒಂದಷ್ಟು ಚರ್ಚೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ನಾವು ಸಚಿವಾಕಾಂಕ್ಷಿ ಅನ್ನುವಂಥವ್ರು ಕೂಡ ಒಂದು ಕಡೆ ಅಲ್ಲೂ ಬೆಂಬಲ ಕೊಡ್ತಾ ಇದ್ದಾರೆ, ಇಲ್ಲೂ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ನೋಡೋದಾದ್ರೆ ಒಂದು ರೀತಿಯಾದಂತ ಕಾಂಗ್ರೆಸ್ನ ಪಕ್ಷದಲ್ಲಿ ಒಂದಷ್ಟು ಪವರ್ ಶೇರಿಂಗ್ ವಿಚಾರವಾಗಿ ಬಹಳ ದೊಡ್ಡ ಮಟ್ಟದ ಒಂದಷ್ಟು ಕ್ರಾಂತಿಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಕ್ರಾಂತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಇದೆಲ್ಲವೂ ಕೂಡ ಕ್ರಾಂತಿ ಅಲ್ಲ ಅಂತ ಹೇಳಲಿಕ್ಕೆ ಯಾರಿಂದನೂ ಕೂಡ ಸಾಧ್ಯವಿಲ್ಲ. ಸೊ ಹೀಗಾಗಿ ಈ ಒಂದು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿ ಆದ ಬಳಿಕ ಯಾವ ಕ್ರಾಂತಿ ಯಾವಾಗ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ತಿಳಿದು ಬರಲಿದೆ. ಓಕೆ ಚಂದ್ರಶೇಖರ್, ಇವರು ಯಾರ್ಯಾರು ಈಗ ಸಿದ್ದರಾಮಯ್ಯ ಅವರ ಮನೆಗೆ ಬರ್ತಾ ಇದ್ದಾರೆ, ಇನ್ನು ಯಾರ್ಯಾರು ಬರಬೇಕಾಗಿದೆ, ಬರ್ತಾ ಇರೋರು ಹೋಗ್ತಾ ಇರೋರು ಉದ್ದೇಶ ಏನು?
ಖಂಡಿತ ಶ್ರೀಪಾದ್, ಯಾಕಂತಂದ್ರೆ ಈಗ ಬರ್ತಾ ಇರ್ತಕ್ಕಂತ ಬಹುತೇಕರು ಸಚಿವಾಕಾಂಕ್ಷಿಗಳೇ ಆಗಿರ್ತಕ್ಕಂಥದ್ದು. ಅದು ಯಾರ ಬಣ ಆಗಿದ್ರು ಪರವಾಗಿಲ್ಲ, ನಾನ್ ಸಚಿವ ಆಗ್ಬೇಕು ಅನ್ನುವಂತ ಒಂದಷ್ಟು ಹಂಬಲವನ್ನು ಯಾರು ವ್ಯಕ್ತಪಡಿಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವ್ರ ಮನೆಗೂ ಹೋಗ್ತಾ ಇದ್ದಾರೆ, ಮತ್ತೊಂದ್ ಕಡೆ ಸಿದ್ದರಾಮಯ್ಯನವ್ರ ಮನೆಗೂ ಕೂಡ ಆಗಮಿಸ್ತಾ ಇರ್ತಕ್ಕಂಥದ್ದು. ಕಾರಣ ಇಷ್ಟೇ, ನಾನು ಯಾರ ಬಣ ಆದ್ರೂ ಪರವಾಗಿಲ್ಲ, ಯಾರಿಗೆ ಕೈ ಎತ್ತಿದ್ರೂ ಪರವಾಗಿಲ್ಲ, ಯಾರಿಗೆ ಗೌಪ್ಯ ಮತದಾನ ಹಾಕಿದ್ರೂ ಪರವಾಗಿಲ್ಲ, ನಾನು ಸಚಿವ ಆಗ್ಬೇಕು, ನನಗೂ ಒಂದು ಅವಕಾಶ ಬೇಕು ಅನ್ನುವಂಥದ್ದು. ನಾನೀಗಾಗಲೇ 5-6 ಬಾರಿ ಶಾಸಕ ಆಗಿದ್ದೇನೆ, ಅನೇಕ ಬಾರಿ ಗೆದ್ರೂ ಕೂಡ ನನಗೊಂದು ಅವಕಾಶ ಸಿಕ್ಕಿಲ್ಲ. ಸೊ ಈ ಬಾರಿ ಆದ್ರೂ ನನಗೆ ಅವಕಾಶ ಸಿಗ್ಲಿ, ಮುಂದೆ ಪಕ್ಷ ಅಧಿಕಾರಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈಗ ನನಗೊಂದು ಅವಕಾಶ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಅನೇಕ ಶಾಸಕರು ಸಚಿವಾಕಾಂಕ್ಷಿಗಳು ಇವತ್ತು ಸಿದ್ದರಾಮಯ್ಯನವ್ರ ಮನೆಗೆ ಬರ್ತಾ ಇದ್ದಾರೆ. ಸೊ ಹೀಗಾಗಿ ಬಂದಂತವರು ಬಹಳ ಸತತ 1 ಗಂಟೆಗಳ ಕಾಲದಿಂದನೂ ಕೂಡ ಸಿದ್ದರಾಮಯ್ಯನವ್ರ ಮನೆಯಲ್ಲೇ ಇರತಕ್ಕಂಥದ್ದು. ಸೊ ಇವತ್ತು 12 ಗಂಟೆಗೆ ಒಂದು ಕಾರ್ಯಕ್ರಮ ಇತ್ತು, ಇನ್ನೇನು ಬಹುತೇಕ ಈಗ ಶುರುವಾಗಬೇಕಾಗಿತ್ತು, ಸಿಎಂ ಅವರು ಕೂಡ ಈಗ ಅಲ್ಲಿ ಇರಬೇಕಾಗಿತ್ತು. ಈಗಾಗಲೇ 12 ಗಂಟೆ ಸಮಯ, 12:05 ಆಗಿದೆ, ಆದ್ರೂ ಕೂಡ ಸಿದ್ದರಾಮಯ್ಯನವರು ಇಲ್ಲೇ ಇದ್ದಾರೆ. ಕಾರಣ ಇಷ್ಟೇ, ತಮ್ಮ ಕುರ್ಚಿಯನ್ನ ಉಳಿಸ್ಕೋಬೇಕು ಅನ್ನುವಂತ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳು. ಸೊ ಹೀಗಾಗಿ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥವ್ರು ಮತ್ತು ಯಾರೆಲ್ಲ ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ರೀತಿಯಾದಂತ ನನ್ನ ಕಡೆ ಇದ್ರೆ ನನಗೆ ಬೆಂಬಲ ವ್ಯಕ್ತಪಡಿಸಿದ್ರೆ ನನ್ನ ಒಂದಷ್ಟು ಕುರ್ಚಿ ಬಲಪಡಿಸ್ಕೋಬಹುದು ಅನ್ನುವಂಥದ್ದು, ನನಗಾದ್ರೂ ಸರಿ ಅಥವಾ ನಮ್ಮವ್ರಿಗಾದ್ರೂ ಸರಿ ಅಧಿಕಾರವನ್ನು ಕೊಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳನ್ನು ಕೂಡ ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಸೊ ಒಂದ್ ಕಡೆ ಸಿದ್ದರಾಮಯ್ಯನವರು, ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಇಬ್ರು ಕೂಡ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಡಿ ಕೆ ಬ್ರದರ್ಸ್ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳ ಪ್ರಕಾರ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ, ಶಾಸಕರನ್ನ ಮನವೊಲಿಸಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಕರೆ ಮಾಡಿ ನನಗೆ ಬೆಂಬಲ ನೀಡಿ, ನಿಮಗೆ ಬೇಕಾದ್ದನ್ನು ನಾನು ಮಾಡ್ತೀನಿ ಅನ್ನುವಂಥದ್ದು. ಮತ್ತೊಂದು ಕಡೆ ನಾನು ಈ ಬಾರಿ ಸಿಎಂ ಆಗಿದ್ದೇನೆ, ಇದು ಕೊನೆಯ ಬಾರಿ, ಸೊ ಹೀಗಾಗಿ ನನ್ನ ಜೊತೆಯಲ್ಲಿ ನೀವಿರಿ, ನಿಮಗೂ ಕೂಡ ಬೇಕಾದಂತ ಕೆಲಸಗಳನ್ನ ನಾನು ಮಾಡ್ಕೊಡ್ತೀನಿ ಅನ್ನುವಂತ ಒಂದಷ್ಟು ಚರ್ಚೆಗಳನ್ನ ಸಿದ್ದರಾಮಯ್ಯನವರು ಕೂಡ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಈ ಎರಡೂ ರೀತಿಯಾದಂತಹ ರಾಜಕೀಯ ಲೆಕ್ಕಾಚಾರಗಳು ಒಂದೇ ಪಕ್ಷದಲ್ಲಿ ಒಂದು ರೀತಿಯಾದ ಬಣ ರಾಜಕೀಯಗಳು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಗರಿಗೆದ್ದರಿದೆ. ಸೊ ಹೀಗಾಗಿ ಈ ರಾಜಕೀಯ ಲೆಕ್ಕಾಚಾರಗಳು ಮತ್ತಷ್ಟು ಮುಂದುವರೆಯುವ ಸಾಧ್ಯತೆ ಇದೆ. ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿಯಾದ ಬಳಿಕ ಅವರು ಏನೆಲ್ಲ ಸಲಹೆಗಳನ್ನ ಕೊಡ್ತಾರೆ, ಏನೆಲ್ಲ ಸೂಚನೆಗಳನ್ನ ಕೊಡ್ತಾರೆ ಅನ್ನೋಂಥದ್ದು ಇದೇ 28ಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸೊ ಹೀಗಾಗಿ ಆ ಬರುವ ಹೊತ್ತಿಗೆ ಇದು ಒಂದು ರೀತಿಯಾದಂತ ಲೆಕ್ಕಾಚಾರ ಪಕ್ಕ ಆಗಿರುತ್ತೆ. ಸೊ ಒಂದು ಸಿಎಂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು, ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನು ಬಿಟ್ಟುಕೊಡಬೇಕು. ಈ ಎರಡೇ ವಿಚಾರಗಳಿಗೆ ಒಂದು ಪಕ್ಕ ಆಗುವಂತದ್ದು ಕನ್ಫರ್ಮ್ ಆಗಿರ್ತಕ್ಕಂಥದ್ದು. ಓಕೆ, ಫೈನ್ ಚಂದ್ರಶೇಖರ್. ಇನ್ನ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಿವಾಸ ಈಗ ಪವರ್ ಸೆಂಟರ್ ಆಗಿದೆ. ಆಯಾ ಬಣದ ನಾಯಕರುಗಳು ತಮ್ಮ ತಮ್ಮ ವರಿಷ್ಠರನ್ನ ಭೇಟಿಯಾಗೋದು, ಚರ್ಚೆ ಮಾಡೋದು ಮಾಡ್ತಾ ಇದ್ದಾರೆ. ಸಿದ್ದು ಡಿಕೆ ಬಣದಲ್ಲಿ ರಾಜಕೀಯ ರಂಗೇರಿದೆ. ಸಿದ್ದರಾಮಯ್ಯ ಮನೆ ಈಗ ಹೈ ವೋಲ್ಟೇಜ್ ಸೆಂಟರ್ ಆಗಿದೆ. ಖರ್ಗೆ ಭೇಟಿಗೆ ಕ್ಷಣಗಣನೆ ಬೆನ್ನಲ್ಲೇ ಮಿಂಚಿನ ಬೆಳವಣಿಗೆ. ಸಿಎಂ ಮನೆಗೆ ದೌಡಾಯಿಸ್ತಾ ಇದ್ದಾರೆ ಶಾಸಕರು, ಸಚಿವರು. ಭದ್ರಾವತಿ ಶಾಸಕ ಸಂಗಮೇಶ್, ಸತೀಶ್ ಜಾರಕಿಹೊಳಿ, ಸಿಪಿ ಯೋಗೇಶ್ವರ್, ರಿಜ್ವಾನ್ ಅರ್ಷದ್ ದೌಡಾಯಿಸಿದ್ದಾರೆ. ಖರ್ಗೆ ಭೇಟಿಗೂ ಮುನ್ನ ರಣತಂತ್ರವನ್ನ ರೂಪಿಸ್ತಾ ಇದ್ದಾರ ಸಿಎಂ ಸಿದ್ದರಾಮಯ್ಯ. ಬದಲಾವಣೆಯ ಬಾಂಬ್ ಸಿಡಿದ್ರೆ ಮುಂದೇನು ಅಂತ ಚರ್ಚೆ ನಡೀತಾ ಇರಬಹುದು. ಶಾಸಕರ ತಲೆ ಎಣಿಕೆಗೆ ಪಟ್ಟು ಹಿಡಿತಾರ ಹಾಗಿದ್ರೆ ಸಿದ್ದರಾಮಯ್ಯ. ರಾಹುಲ್ ಸಂದೇಶವನ್ನ ಹೊತ್ತು ತಂದಿದ್ದಾರ ಖರ್ಗೆ ಮುಂದಿನ ನಡೆಯೇ ಅತ್ಯಂತ ನಿರ್ಣಾಯಕ ಆಗುತ್ತೆ. ಸಿಎಂ ನಿವಾಸದಿಂದಲೇ ನೇರ ಸಂಪರ್ಕದಲ್ಲಿ ಪ್ರತಿನಿಧಿ ಚಂದ್ರಶೇಖರ್ ಗಮನಿಸ್ತಾ ಇದ್ದೀವಿ. ಬ್ಯಾಕ್ ಟು ಬ್ಯಾಕ್ ಎಂಎಲ್ಎಗಳು, ಸಚಿವರು ಈಗ ಸಿದ್ದರಾಮಯ್ಯ ಅವರ ಮನೆಗೆ ದೌಡಾಯಿಸ್ತಾ ಇದ್ದಾರೆ, ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮುಂದೇನು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವಂತಹ ಕೆಲಸ ಖರ್ಗೆ ಅವರನ್ನ ಭೇಟಿಯಾಗುವುದಕ್ಕಿಂತ ಮುಂಚೆ. ಹಾಗಿದ್ರೆ ಅಂತಹ ಮಹತ್ತರ ಬೆಳವಣಿಗೆ, ಮಹತ್ತರ ಬದಲಾವಣೆಗೆ ರಾಜ್ಯ ಸಾಕ್ಷಿಯಾಗಬಹುದಾ? ಖಂಡಿತವಾಗ್ಲೂ ಶ್ರೀಪಾದ್, ಯಾಕಂತಂದ್ರೆ ಈಗಾಗಲೇ ಒಂದು ರೀತಿಯಾದಂತ ಸಿಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸ ಒಂದು ರೀತಿ ಪವರ್ ಆಫ್ ಅಟ್ರಾಕ್ಷನ್ ಆಗಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅನೇಕ ಸಚಿವಾಕಾಂಕ್ಷಿಗಳು ಈಗ ಸಿದ್ದರಾಮಯ್ಯನವರ ನಿವಾಸಕ್ಕೆ ಒಬ್ಬರಾದ್ಮೇಲೆ ಒಬ್ರು ಬರ್ತಾ ಇದ್ದಾರೆ. ಸೊ ಒಳಗೋದಂತವ್ರು ಈವರೆಗೂ ಕೂಡ ಯಾರು ಬಹುತೇಕ ಆಚೆ ಬಂದಿಲ್ಲ. ಕಾರಣ ಇಷ್ಟೇ, ನಮ್ಮನ್ನು ಕೂಡ ಸಚಿವರನ್ನಾಗಿ ಮಾಡಿ ಅನ್ನುವಂತ ಒಂದಷ್ಟು ಒತ್ತಡವನ್ನ ಆಗ್ತಾ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರ ಮೇಲೆ. ಸೊ ಹೀಗಾಗಿ ನಿವಾಸಕ್ಕೆ ಹೋದಂತವ್ರು ಇನ್ನೂ ಕೂಡ ಹೊರಗೆ ಬಂದಿಲ್ಲ. ಬಂದಂತವ್ರು ತಮ್ಮ ಪಿಎಗಳ ಜೊತೆಯಲ್ಲಿ ಒಂದಷ್ಟು ಫೈಲ್ಸ್ ಗಳನ್ನ ಹಿಡಿದು ಜೊತೆಯಲ್ಲಿ ಹೋಗ್ತಾ ಇದ್ದಾರೆ. ಅಂದ್ರೆ ಬಹುತೇಕ ಒಂದಷ್ಟು ಅನುಮಾನಗಳು ಕಾಡ್ತಾ ಇದ್ದಾವೆ. ತಮಗೆ ಬೇಕಾದಂತ ಒಂದಷ್ಟು ಬಯೋಡೇಟಾಗಳನ್ನು ಕೂಡ ತಗೊಂಬಂದ್ರ ಸಿದ್ದರಾಮಯ್ಯನವರ ನಿವಾಸಕ್ಕೆ ಅನ್ನುವಂಥದ್ದು ತೀವ್ರ ಕುತೂಹಲ ಕೆರಳಿಸ್ತಾ ಇರ್ತಕ್ಕಂಥದ್ದು. ಸೊ ಅಜಯ್ ಧರ್ಮ್ ಸಿಂಗ್, ಈ ಹಿಂದೆ ಧರ್ಮ್ ಸಿಂಗ್ ಅವ್ರ ತಂದೆ ಸಿಎಂ ಆಗಿದ್ರು,
ಅವರು ಕೂಡ ಏನ್ ಪವರ್ ಶೇರಿಂಗ್ ನಲ್ಲಿ ಸಚಿವ ಆಕಾಂಕ್ಷಿ ಆಗಿರ್ತಕ್ಕಂಥದ್ದು. ರಿಜ್ವಾನ್ ಅರ್ಷದ್ ಅವರು ಕೂಡ ಸಚಿವ ಆಕಾಂಕ್ಷಿ. ಇನ್ನು ಸಿಪಿ ಯೋಗೇಶ್ವರ್ ಅಂತೂ ಬಹಳ ಮೊದಲಿಂದನೂ ಕೂಡ ಸಚಿವ ಆಕಾಂಕ್ಷಿ ಇರ್ತಕ್ಕಂಥದ್ದು. ಅವರು ಕೂಡ ಈಗ ಸಿದ್ದರಾಮಯ್ಯನವರ ನಿವಾಸಕ್ಕೆ ಬಂದಿದ್ದಾರೆ. ಇನ್ನ ಯಾಸಿರ್ ಪಠಾಣ್ ಕೂಡ ಸಿಎಂ ನಿವಾಸದಲ್ಲಿ ಇರ್ತಕ್ಕಂಥದ್ದು, ಅವರು ಕೂಡ ಸಚಿವಾಕಾಂಕ್ಷಿ ಆಗಿರ್ತಕ್ಕಂಥವ್ರು. ಸೊ ಹೀಗೆ ಯಾರೆಲ್ಲ ಸಚಿವಾಕಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಸಿದ್ದರಾಮಯ್ಯನವರ ಮನೆ ಎಡತಾಗ್ತಾ ಇರ್ತಕ್ಕಂಥದ್ದು. ನಿನ್ನೆ ಎಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಮನೇಲಿ ಇದ್ದಂತ ಬಹುತೇಕ ಎಲ್ಲ ಆಕಾಂಕ್ಷಿಗಳು ಇವತ್ತು ಸಿಎಂ ಅವರ ಮನೆಯಲ್ಲಿ ಬಂದಿರತಕ್ಕಂಥದ್ದು. ಅನೇಕರು ಈಗಲೂ ಕೂಡ ಸಿಎಂ ನಿವಾಸಕ್ಕೆ ಬರ್ತಾ ಇದ್ದಾರೆ. ನಾವು ಗಮನಿಸಬಹುದು ಎಲ್ಲರೂ ಕೂಡ ಸಚಿವಾಕಾಂಕ್ಷಿಗಳು ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ಬೇರೆ ಬೇರೆ ಸಚಿವರು ಕೂಡ ಇಲ್ಲಿಗೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸತೀಶ್ ಜಾರಕಿಹೊಳಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಬಂದಿರತಕ್ಕಂಥದ್ದು. ಮಂಕಾಳ್ ವೈದ್ಯ ಅವರು ಈಗಾಗಲೇ ಒಂದು ಕಾರ್ಯಕ್ರಮ ಇದೆ, ಸೊ ಹಾಗಾಗಿ ಇನ್ವೈಟ್ ಮಾಡ್ಲಿಕ್ಕೂ ಕೂಡ ಅವರು ಕೂಡ ಬಂದು ವಾಪಸ್ ತೆರಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಬಹಳ ದೊಡ್ಡ ಮಟ್ಟದ ಕುತೂಹಲ ಇರತಕ್ಕಂಥದ್ದು. ಸೊ ಅನೇಕ ಸಚಿವಾಕಾಂಕ್ಷಿಗಳು ಕೂಡ ಈಗಾಗಲೇ ಬರ್ತಾ ಇರ್ತಕ್ಕಂಥದ್ದು ಗಮನಿಸಬಹುದು. ಸೊ ಪೊಲೀಸರು ಕೂಡ ಯಾರೆಲ್ಲ ಬರ್ತಾ ಇದ್ದಾರೆ, ನಾವು ಇಲ್ಲೊಂದಷ್ಟು ದೃಶ್ಯಾವಳಿಯನ್ನು ಕೂಡ ತೋರಿಸ್ತಾ ಇದ್ದೇವೆ. ಒಂದಷ್ಟು ಐ ಅಲರ್ಟ್ ಆಗುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದಷ್ಟು ಸಚಿವಾಕಾಂಕ್ಷಿಗಳು ಕೂಡ ಅಥವಾ ಶಾಸಕರುಗಳು ಕೂಡ ಈಗಾಗಲೇ ಬರ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ವಾಹನಗಳನ್ನ ತಡೆದು ಬರ್ಲಿಕ್ಕೂ ಕೂಡ ಒಂದಷ್ಟು ಜಾಗವನ್ನ ಮಾಡಿಕೊಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಸೊ ಒಟ್ಟಾರೆ ಸಿಎಂ ಮನೆ ಮತ್ತು ಡಿಸಿಎಂ ಮನೆ ಎರಡೂ ಕೂಡ ಪವರ್ ಆಫ್ ಅಟ್ರಾಕ್ಷನ್ ಆಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಕಾರ್ಯಕ್ರಮ ಬರ್ತಾ ಇರ್ತಕ್ಕಂಥದ್ದು ನಾವು ನೋಡಬಹುದು. ಭರ್ತಿ ಸುರೇಶ್ ಅವರು ಸಚಿವರು ಅವರು ಕೂಡ ಈಗ ಸಿಎಂ ಮನೆಗೆ ಬರ್ತಾ ಇರ್ತಕ್ಕಂಥದ್ದು. ಸೊ ಅಂದ್ರೆ ಸಿಎಂ ಆಪ್ತರು ಯಾರೆಲ್ಲ ಇದ್ದಾರೆ ಆಪ್ತರೆಲ್ಲರೂ ಕೂಡ ಇವತ್ತು ಸಿಎಂ ಮನೆ ಎಡತಾಗ್ತಾ ಇರ್ತಕ್ಕಂಥದ್ದು. ಬಂದಂತವ್ರೆಲ್ಲರೂ ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ನಾವು ನಿಮ್ ಜೊತೆಯಲ್ಲಿ ಇದ್ದೇವೆ ಅನ್ನುವಂತ ಒಂದಷ್ಟು ಚರ್ಚೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ನಾವು ಸಚಿವಾಕಾಂಕ್ಷಿ ಅನ್ನುವಂಥವ್ರು ಕೂಡ ಒಂದು ಕಡೆ ಅಲ್ಲೂ ಬೆಂಬಲ ಕೊಡ್ತಾ ಇದ್ದಾರೆ, ಇಲ್ಲೂ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ನೋಡೋದಾದ್ರೆ ಒಂದು ರೀತಿಯಾದಂತ ಕಾಂಗ್ರೆಸ್ನ ಪಕ್ಷದಲ್ಲಿ ಒಂದಷ್ಟು ಪವರ್ ಶೇರಿಂಗ್ ವಿಚಾರವಾಗಿ ಬಹಳ ದೊಡ್ಡ ಮಟ್ಟದ ಒಂದಷ್ಟು ಕ್ರಾಂತಿಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಕ್ರಾಂತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಇದೆಲ್ಲವೂ ಕೂಡ ಕ್ರಾಂತಿ ಅಲ್ಲ ಅಂತ ಹೇಳಲಿಕ್ಕೆ ಯಾರಿಂದನೂ ಕೂಡ ಸಾಧ್ಯವಿಲ್ಲ. ಸೊ ಹೀಗಾಗಿ ಈ ಒಂದು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿ ಆದ ಬಳಿಕ ಯಾವ ಕ್ರಾಂತಿ ಯಾವಾಗ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ತಿಳಿದು ಬರಲಿದೆ. ಓಕೆ ಚಂದ್ರಶೇಖರ್, ಇವರು ಯಾರ್ಯಾರೀಗ ಸಿದ್ದರಾಮಯ್ಯ ಅವರ ಮನೆಗೆ ಬರ್ತಾ ಇದ್ದಾರೆ, ಇನ್ನು ಯಾರ್ಯಾರು ಬರಬೇಕಾಗಿದೆ, ಬರ್ತಾ ಇರೋರು ಹೋಗ್ತಾ ಇರೋರು ಉದ್ದೇಶ ಏನು? ಖಂಡಿತ ಶ್ರೀಪಾದ್, ಯಾಕಂತಂದ್ರೆ ಈಗ ಬರ್ತಾ ಇರ್ತಕ್ಕಂಥ ಬಹುತೇಕರು ಸಚಿವಾಕಾಂಕ್ಷಿಗಳೇ ಆಗಿರ್ತಕ್ಕಂಥದ್ದು. ಅದು ಯಾರ ಬಣ ಆಗಿದ್ರು ಪರವಾಗಿಲ್ಲ, ನಾನ್ ಸಚಿವ ಆಗ್ಬೇಕು ಅನ್ನುವಂತ ಒಂದಷ್ಟು ಹಂಬಲವನ್ನು ಯಾರು ವ್ಯಕ್ತಪಡಿಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವ್ರ ಮನೆಗೂ ಹೋಗ್ತಾ ಇದ್ದಾರೆ, ಮತ್ತೊಂದ್ ಕಡೆ ಸಿದ್ದರಾಮಯ್ಯನವ್ರ ಮನೆಗೂ ಕೂಡ ಆಗಮಿಸ್ತಾ ಇರ್ತಕ್ಕಂಥದ್ದು. ಕಾರಣ ಇಷ್ಟೇ, ನಾನು ಯಾರ ಬಣ ಆದ್ರೂ ಪರವಾಗಿಲ್ಲ, ಯಾರಿಗೆ ಕೈ ಎತ್ತಿದ್ರೂ ಪರವಾಗಿಲ್ಲ, ಯಾರಿಗೆ ಗೌಪ್ಯ ಮತದಾನ ಹಾಕಿದ್ರೂ ಪರವಾಗಿಲ್ಲ, ನಾನು ಸಚಿವ ಆಗ್ಬೇಕು, ನನಗೂ ಒಂದು ಅವಕಾಶ ಬೇಕು ಅನ್ನುವಂಥದ್ದು. ನಾನೀಗಾಗಲೇ 5-6 ಬಾರಿ ಶಾಸಕ ಆಗಿದ್ದೇನೆ, ಅನೇಕ ಬಾರಿ ಗೆದ್ರೂ ಕೂಡ ನನಗೊಂದು ಅವಕಾಶ ಸಿಕ್ಕಿಲ್ಲ. ಸೊ ಈ ಬಾರಿ ಆದ್ರೂ ನನಗೆ ಅವಕಾಶ ಸಿಗ್ಲಿ, ಮುಂದೆ ಪಕ್ಷ ಅಧಿಕಾರಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈಗ ನನಗೊಂದು ಅವಕಾಶ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಅನೇಕ ಶಾಸಕರು ಸಚಿವಾಕಾಂಕ್ಷಿಗಳು ಇವತ್ತು ಸಿದ್ದರಾಮಯ್ಯನವ್ರ ಮನೆಗೆ ಬರ್ತಾ ಇದ್ದಾರೆ. ಸೊ ಹೀಗಾಗಿ ಬಂದಂತವರು ಬಹಳ ಸತತ 1 ಗಂಟೆಗಳ ಕಾಲದಿಂದನೂ ಕೂಡ ಸಿದ್ದರಾಮಯ್ಯನವ್ರ ಮನೆಯಲ್ಲೇ ಇರತಕ್ಕಂಥದ್ದು. ಸೊ ಇವತ್ತು 12 ಗಂಟೆಗೆ ಒಂದು ಕಾರ್ಯಕ್ರಮ ಇತ್ತು, ಇನ್ನೇನು ಬಹುತೇಕ ಈಗ ಶುರುವಾಗಬೇಕಾಗಿತ್ತು, ಸಿಎಂ ಅವರು ಕೂಡ ಈಗ ಅಲ್ಲಿ ಇರಬೇಕಾಗಿತ್ತು. ಈಗಾಗಲೇ 12 ಗಂಟೆ ಸಮಯ, 12:05 ಆಗಿದೆ, ಆದ್ರೂ ಕೂಡ ಸಿದ್ದರಾಮಯ್ಯನವರು ಇಲ್ಲೇ ಇದ್ದಾರೆ. ಕಾರಣ ಇಷ್ಟೇ, ತಮ್ಮ ಕುರ್ಚಿಯನ್ನ ಉಳಿಸ್ಕೋಬೇಕು ಅನ್ನುವಂತ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳು. ಸೊ ಹೀಗಾಗಿ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥವ್ರು ಮತ್ತು ಯಾರೆಲ್ಲ ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ರೀತಿಯಾದಂತ ನನ್ನ ಕಡೆ ಇದ್ರೆ ನನಗೆ ಬೆಂಬಲ ವ್ಯಕ್ತಪಡಿಸಿದ್ರೆ ನನ್ನ ಒಂದಷ್ಟು ಕುರ್ಚಿ ಬಲಪಡಿಸ್ಕೋಬಹುದು ಅನ್ನುವಂಥದ್ದು, ನನಗಾದ್ರೂ ಸರಿ ಅಥವಾ ನಮ್ಮವ್ರಿಗಾದ್ರೂ ಸರಿ ಅಧಿಕಾರವನ್ನು ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳನ್ನು ಕೂಡ ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಸೊ ಒಂದ್ ಕಡೆ ಸಿದ್ದರಾಮಯ್ಯನವರು, ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಇಬ್ರು ಕೂಡ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಡಿ ಕೆ ಬ್ರದರ್ಸ್ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳ ಪ್ರಕಾರ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ, ಶಾಸಕರನ್ನ ಮನವೊಲಿಸಿಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಕರೆ ಮಾಡಿ ನನಗೆ ಬೆಂಬಲ ನೀಡಿ, ನಿಮಗೆ ಬೇಕಾದ್ದನ್ನು ನಾನು ಮಾಡ್ತೀನಿ ಅನ್ನುವಂಥದ್ದು. ಮತ್ತೊಂದು ಕಡೆ ನಾನು ಈ ಬಾರಿ ಸಿಎಂ ಆಗಿದ್ದೇನೆ, ಇದು ಕೊನೆಯ ಬಾರಿ, ಸೊ ಹೀಗಾಗಿ ನನ್ನ ಜೊತೆಯಲ್ಲಿ ನೀವಿರಿ, ನಿಮಗೂ ಕೂಡ ಬೇಕಾದಂತ ಕೆಲಸಗಳನ್ನ ನಾನು ಮಾಡ್ಕೊಡ್ತೀನಿ ಅನ್ನುವಂತ ಒಂದಷ್ಟು ಚರ್ಚೆಗಳನ್ನ ಸಿದ್ದರಾಮಯ್ಯನವರು ಕೂಡ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಈ ಎರಡೂ ರೀತಿಯಾದಂತಹ ರಾಜಕೀಯ ಲೆಕ್ಕಾಚಾರಗಳು ಒಂದೇ ಪಕ್ಷದಲ್ಲಿ ಒಂದು ರೀತಿಯಾದ ಬಣ ರಾಜಕೀಯಗಳು ಕೂಡ
ಬಹಳ ದೊಡ್ಡ ಮಟ್ಟದಲ್ಲಿ ಗರಿಗೆದ್ದರಿದೆ. ಸೊ ಹೀಗಾಗಿ ಈ ರಾಜಕೀಯ ಲೆಕ್ಕಾಚಾರಗಳು ಮತ್ತಷ್ಟು ಮುಂದುವರಿಯುವ ಸಾಧ್ಯತೆ ಇದೆ. ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿಯಾದ ಬಳಿಕ ಅವರು ಏನೆಲ್ಲ ಸಲಹೆಗಳನ್ನು ಕೊಡ್ತಾರೆ, ಏನೆಲ್ಲ ಸೂಚನೆಗಳನ್ನ ಕೊಡ್ತಾರೆ ಅನ್ನೋಂಥದ್ದು ಇದೇ 28ಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸೊ ಹೀಗಾಗಿ ಆ ಬರುವ ಹೊತ್ತಿಗೆ ಇದು ಒಂದು ರೀತಿಯಾದಂತ ಲೆಕ್ಕಾಚಾರ ಪಕ್ಕ ಆಗಿರುತ್ತೆ. ಸೊ ಒಂದು ಸಿಎಂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು, ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನು ಬಿಟ್ಟುಕೊಡಬೇಕು. ಈ ಎರಡೇ ವಿಚಾರಗಳಿಗೆ ಒಂದು ಪಕ್ಕ ಆಗುವಂತದ್ದು ಕನ್ಫರ್ಮ್ ಆಗಿರ್ತಕ್ಕಂಥದ್ದು. ಓಕೆ ಫೈನ್ ಚಂದ್ರಶೇಖರ್. ಇನ್ನ